ನಿಮಗಿದು ಗೊತ್ತೇ? ಒಂದು ಊರಲ್ಲಿ ಒಂದು ಶಾಲೆಯಲ್ಲಿ ಫಾದರ್ಸ್ ಡೇ ಕಂಡಕ್ಟ್ ಮಾಡಲು ಎಲ್ಲ ಫಾದರ್ಸಿಗೆ ಇನ್ವೈಟ್ ಮಾಡಿದರು. ಅದರಲ್ಲಿ ವಿನಯ್ ಎಂಬ ಹುಡುಗ ಅವರ ತಂದೆಯನ್ನು ಇನ್ವೈಟ್ ಮಾಡಲು ಬೇಜಾರು ಪಡ್ಕೊಂಡ. ಯಾಕಂದರೆ ಅವರ ತಂದೆ ಒಬ್ಬ ಕ್ಲೀನರ್. ಆ ಹುಡುಗನ ಅವರ ತಂದೆ ಕ್ಲೀನರ್ ಅಂತೇಳಿ ಆ ಹುಡುಗನನ್ನು ಗೇಲಿ ಮಾಡುತ್ತಿದ್ದರು. ಇದರಿಂದ ಅವರ ತಂದೆಯನ್ನು ಶಾಲೆಗೆ ಕರೆದುಕೊಂಡು ಬರಲು ಅವನಿಗೆ ಬೇಸರ ಆಯಿತು. ಇದರಿಂದ ಎಲ್ಲ ಫಾದರ್ಸ್ ಬಂದು ಅವರವರ ಕೆಲಸದ ಬಗ್ಗೆ ಹೇಳುತ್ತಿರುವಾಗ ಸಡನ್ನಾಗಿ ವಿನಯ್ ಅವರ ತಂದೆ ಕೂಡ ಬಂದನು. ಬಂದ ಮೇಲೆ ಆ ಹುಡುಗರು ಎಲ್ಲರೂ ಅವನನ್ನು ನೋಡಿ ಗೇಲಿ ಮಾಡಿದರು. ಇದರಿಂದ ಅವನಿಗೆ ಅಸಹ್ಯ ಆಯಿತು. ಮುಂದೆ ಅವರ ತಂದೆ ಸ್ಟೇಜ್ ಹತ್ರ ಹೋಗಿ, ನಾನು ಒಬ್ಬ ಕ್ಲೀನರ್, ಸೊಸೈಟಿಯನ್ನು ಕ್ಲೀನ್ ಮಾಡುತ್ತೇನೆ ಅಂತೇಳಿ ತನ್ನ ಕೆಲಸದ ಬಗ್ಗೆ ಗೌರವದಿಂದ ಮಾತನಾಡಿದ. ಇದನ್ನು ಕೇಳಿದಂತಹ ಜನರು ಎದ್ದು ಚಪ್ಪಾಳೆ ಹೊಡೆದರು. ಅಲ್ಲಿದ್ದ ವಿನಯ್ ಕೂಡ ತನ್ನ ತಂದೆಯನ್ನು ನೋಡಿ ಗರ್ವದಿಂದ, ಸಂತೋಷದಿಂದ ಅವರ ತಂದೆ ಮಾಡುವ ಕೆಲಸವನ್ನು ಒಪ್ಪಿಕೊಂಡು ಎಲ್ಲರಿಗೂ ಕೂಡ ನಮ್ಮ ತಂದೆ ಒಬ್ಬ ಕ್ಲೀನರ್ ಅಂತೇಳಿ ತುಂಬ 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 ಖುಷಿಯಾಗ್ತಾನೆ. ಬೇರೆಯವರು ನಮ್ಮ ಫ್ಯಾಮಿಲಿಯನ್ನು ಹೇಗೆ ಟ್ರೀಟ್ ಮಾಡ್ತಾರೋ ಮುಖ್ಯವಲ್ಲ, ನಾವು ನಮ್ಮ ಫ್ಯಾಮಿಲಿಯನ್ನು ಹೇಗೆ ಟ್ರೀಟ್ ಮಾಡುತ್ತೇವೆ ಅನ್ನೋದು ಇದರಲ್ಲಿ ಬಹಳ ಮುಖ್ಯವಾಗಿದೆ. ಆದುದರಿಂದ ನಾವು ನಮ್ಮ ಫ್ಯಾಮಿಲಿಯನ್ನು, ನಾವು ಮಾಡುವಂಥ ಕೆಲಸವನ್ನು ಮೊದಲು ಗೌರವಿಸೋಣ. ಮುಂದೆ ತಂತಾನೇ ಸಿಗುತ್ತೆ. ಥ್ಯಾಂಕ್ ಯು.